ಏನು ಬ್ಯಾಡ್ ಲಕ್ಕು ಮಚ್ಚ ನಂದು. ಪ್ರತಿ ಸರ್ತಿನೂ ನಾನು ಬುಲ್ಬುಲ್ ಬೇಬಿನ ಪ್ರೈವೇಟಾಗಿ ಕರ್ಕೊಂಡೋಗಿ ಮುತ್ತು ಕೊಡಿಸ್ಕೋಬೇಕು ಅಂತೀನಿ. ಆದರೆ ಅಷ್ಟರಲ್ಲಿ ಯಾವನೋ ಒಬ್ಬ ಒಕ್ಕರ್ಸ್ಕೊಂಡ್ಬಿಡ್ತಾನೆ. ಅವಳು ಮೋಸ್ಟ್ಲಿ ಅಲಾರಾಮ್ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳು ಹತ್ರ ಹೋದಾಗೆಲ್ಲ ಹೊಡ್ಕೊಳುತ್ತೆ ಕಣೋ. ಎದಳು ಸರ್, ಅದು ಆಗಲೇ ತಮಾಷೆ ಮಾಡ್ತಿದ್ವಿ ಸರ್, ಅಲ್ವೇನ್ರೋ? ನಿಮ್ಮ ಮುಖದಲ್ಲಿ ಆ ಪಶ್ಚಾತ್ತಾಪನೇ ಕಾಣಿಸ್ತಿಲ್ವಲ್ಲ ಫ್ರೆಂಡ್ಸ್. ಬಟ್ ಏನು ಮಾಡೋದು, ಅಷ್ಟು ಈಸಿಯಾಗಿ ನಾವು ಬಿಡಲ್ವೇ. ಸ್ವಲ್ಪ ಹಳೆ ಕಾಲದವ್ರು. ರಾಮು, ಪ್ರಿನ್ಸಿಪಲ್ ಆಫೀಸ್ ಹೋಗಿ ನಾ ಹೇಳಿದೆ ಅಂತ ಹೇಳಿ. ಪಾಪ ಹುಡುಗರು ತುಂಬ ಸುಸ್ತಾಗಿದ್ದಾರೆ, ಸ್ವಲ್ಪ ದಿನ ರೆಸ್ಟಿಗೇಟ್ ಮಾಡಬೇಕು ಅಂತ ನಾ ಹೇಳಿದೆ ಅಂತ ಹೇಳಿ. ಅವ್ರಿಗೆ ಅರ್ಥ ಆಗುತ್ತೆ. ಸರ್ 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 ಪ್ಲೀಸ್ ಸರ್, ರಸ್ಟಿಗೇಷನ್ ಬೇಡ ಸರ್. ಈ ಎಕ್ಸಾಮ್ ಬೇರೆ ಇದೆ ಸರ್. ಹೇಳ್ರೋ ಸರ್, ಪ್ಲೀಸ್ ಸರ್. ಸರ್ ನಾವು ಸುಮ್ಮನೆ ತಮಾಷೆ ಮಾಡ್ತಿದ್ವಿ ಸರ್ ಅಷ್ಟೇ. ಪೇರೆಂಟ್ಸಿಗೆ ಮಾತ್ರ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಬೇಡ ಸರ್. ಕಾಲೇಜ್ಗೆ ಸ್ಟೂಡೆಂಟ್ಸಾಗಿ ಬಂದು ಚೆನ್ನಾಗಿ ಓದಿ ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದೇ ಈ ಕಾಲೇಜ್ ಉದ್ದೇಶ. ಇಲ್ಲಿ ಕಲ್ಲಾಗಿ ಬಂದು ಶಿಲೆಯಾಗಿ ಇಲ್ಲಿಂದ ಹೊರಗೆ ಹೋಗಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನೆಲ್ಲ ಬಿಟ್ಟು ಹುಡುಗಿರನ್ನ ಚುಡಾಯಿಸ್ಕೊಂಡು ಧಮಕಿ ಹಾಕ್ಕೊಂಡು ಚಪ್ರಿಗಳ ಥರ ಅಲ್ದಾಡೋಕ್ಕಲ್ಲ ಈ ಕಾಲೇಜ್ ಇರೋದು. ಅಂಥ ಕಚ್ಚಡಗಳಿಗೆ ಇಲ್ಲಿ ಜಾಗನೂ ಇಲ್ಲ. ಸರ್, ಮತ್ತೆ ಇನ್ನೊಮ್ಮೆ ಈ ಥರ ಮಾಡಲ್ಲ ಸರ್. ನನ್ನ ಮೇಲೆ ಬೇಕಾದರೆ ಆಣೆ ಮಾಡ್ಕೊಂಡು ಹೇಳ್ತೀನಿ ಸರ್. ಅವಳ ಹತ್ರನೂ ಹೋಗಲ್ಲ ಸರ್ ನಾನು. ಅವಳಿಗೇನು ಹೇಳೋದು ಇಲ್ಲ ಸರ್, ಅವಳಿಗೇನು ಮಾಡೋದು ಇಲ್ಲ ಸರ್. ಏನದು? ಏನೋ ಮಾಡಲ್ಲ ಅಂದರೆ ಏನದು? ಹೇಳು ಮರ, ಸ್ವಲ್ಪ ವಯಸ್ಸಾಗಿದೆ, ಕಿವಿ ಮಂದ, ನೀಟಾಗಿ ಹೇಳು. ಏನಂದೆ, ಏನು ಮಾಡಲ್ಲ ಅಂತ? ಜನ್ಸಿ ಕಮಾನ್ ಹೇಳಿ, ಏನದು? ಅವಳಿಗೆ ಮೆಸೇಜ್ ಮಾಡಲ್ಲ, ಫಾಲೋ ಮಾಡಲ್ಲ, ಅವಳಿಗೆ ಧಮಕಿನೂ ಹಾಕಲ್ಲ. ಆಮೇಲೆ ನಮ್ಮ ಜೊತೆ ಬಂದು ಗರ್ಲ್ ಫ್ರೆಂಡ್ ಥರ ಇರು ಅಂತಲೂ ಹೇಳಲ್ಲ ಸರ್. ನಂಬಿ ಸರ್ ನಮ್ಮನ್ನ. ಅವ್ರ ಬಗ್ಗೆ ರೂಮನ್ಸು ಎಪ್ಸಲ್ಲ ಸರ್. ಹ್ಞೂ ಸರ್. ಗುಡ್. ಭವ್ಯ, ಕೇಳಿಸ್ತೇನಮ್ಮ? ಪಾಪ ಒಳ್ಳೆ ಹುಡುಗರು, ಎಲ್ಲ ಹೇಳಿದ್ದು ನಿಂಗೇನೆ. ಭವ್ಯ, ವಿಡಿಯೋ ಯಾಕೆ ಮಾಡ್ತಾ ಇದೆಯಾ? ಭವ್ಯ, ಆ ವಿಡಿಯೋ ನಂಗೆ ಫಾರ್ವರ್ಡ್ ಮಾಡು. ಆ ವಿಡಿಯೋ ನನ್ನ ಹತ್ರ ಇದೆ. ಅವಳ ಫೋನಲ್ಲಿ ಡಿಲೀಟ್ ಆದರೂ ನನ್ನ ಹತ್ರ ಇರುತ್ತೆ. ಇನ್ ಕೇಸ್ ಅವಳ ಫೋನ್ ಡ್ಯಾಮೇಜ್ ಆದರೂ ಪ್ರೂಫ್ ಅಂತ ಇಲ್ಲಿರುತ್ತೆ. ಓಹ್, ನನ್ನ ಫೋನು ಡ್ಯಾಮೇಜ್ ಆದರೆ ರೈಟ್. ಇನ್ನೊಬ್ರು ಕಳಿಸ್ಬಿಟ್ಟೆ. ಫೋನನ್ನು ಚಿಂದಿ ಚಿತ್ರಾನ್ನ ಮಾಡೋ ಪ್ಲ್ಯಾನ್ ಏನಾದ್ರು ಇದ್ದರೆ ಸಾರಿ ಫ್ರೆಂಡ್ಸ್. ಈಗ ಮುಂದೆ ಏನಾಗುತ್ತೆ ಗೊತ್ತಾ? ಒಂದು ಕದನ ವಿರಾಮ. ಈ ವಿಡಿಯೋ ನನ್ನ ಹತ್ರ ಸೇವ್ ಆಗಿದೆ. ಪಾಪ ಹೆದರ್ಕೊಂಡ್ಬಿಟ್ಟಿದ್ದೀರ. ಇನ್ನೊಂದು ಸತಿ ಭವ್ಯ ಆಗಲಿ ಇನ್ನೊಬ್ಬರಾಗಲಿ ಯಾರಾದರೂ ಬಂದು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿದರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಹೇಳಿ? ಈ ವಿಡಿಯೋ ಏನಾಗುತ್ತೆ? ಶೇರ್ ಆಗುತ್ತೆ ಸರ್. ರೈಟ್. ಎಲ್ಲ ಕಡೆ ಸೋಷಲ್ ಮೀಡಿಯಾದಲ್ಲಿ 100+ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ನಾನೇ ವೈರಲ್ ಮಾಡ್ತೀನಿ. ಆಮೇಲೆ ನಿಮ್ಮ ಪೇರೆಂಟ್ಸ್ಗೂ ಕಳಿಸ್ತೀನಿ. ಓಕೆನಾ? ಇಲ್ಲ ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ನಾ ಹೇಳಿಲ್ವಾ ಭವ್ಯ? ಪಾಪ ತುಂಬ ಒಳ್ಳೆಯವರು. ನಾವು ಹೊರಡ್ಬೋದಾ ಸರ್? ಏಯ್, ವಾಟ್ ಆರ್ ಯು ಸೇಯಿಂಗ್? ಅದೇಗಾಗುತ್ತೆ? ಇಷ್ಟೊತ್ತು ಮಾತಾಡಿದ್ದು ಫ್ಯೂಚರ್ ಬಗ್ಗೆ. ಇವತ್ತು ಮಾಡೋ ಕಿರಿಕಿಗೆ ಸ್ವಲ್ಪ ಬಿಸಿ ಮುಟ್ಸೋದು ಬೇಡವಾ ಸರ್? 10 ರೌಂಡ್ಸ್ ಕಾಲೇಜ್ ಗ್ರೌಂಡ್ ಓಡಿ. ಸರ್ 10 ರೌಂಡ್ ಬೇಡ ಸರ್. ದೇವ್ರಿಗೆ ಅರ್ಪಣೆ ಮಾಡಿ ಒಳ್ಳೇದಾಗತ್ತೆ. 20 ಹೊಡ್ತೀರಾ? ಬೇಡ ಸರ್, 10 ಹೊಡ್ತೀವಿ ಸರ್. ಓಡಿ, ಕಮಾನ್ ಜೆನ್ಸೀಸ್, ಹೋಗಿ ಓಡಿ, ರನ್ ರನ್ ರನ್.
ಓಕೆನಾ ಭವ್ಯ? ಥ್ಯಾಂಕ್ಸ್. ನೋಡಿ ಅವರೇ, ನಮ್ಮ ಥರ ಕಾಂಬಿನೇಷನ್ನು ಸಿಗೋದು ತುಂಬ ರೇರು. ಈ ಪ್ಲ್ಯಾನಿಂಗು, ಶಕ್ತಿ, ಯುಕ್ತಿ ಎಲ್ಲ ಮಿಕ್ಸ್ ನಾವು. ನಮ್ಮಂಥವ್ರು ಇರೋವಾಗ ನಿಮ್ಮಂಥವ್ರ ಸಮಸ್ಯೆಗಳು ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ. ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ. ಆ್ಯಕ್ಚುಲಿ ಇದು ನನ್ನ ಕರ್ತವ್ಯ ಕೂಡ ಅಲ್ವಾ? ಪಾಪ ನೀವು ಒಬ್ಬರೇ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿದ್ರಿ ಅದೆಲ್ಲ ನೋಡಿ ನಮ್ಮ ಕರಳು ಚುರುಕನ್ನತ್ತೆ. ಇದೆಲ್ಲ ಸ್ವಲ್ಪ ಮುಂಚೆನೇ ಹೇಳಿದರೆ ನಾವು ಒಂದು ಸ್ವಲ್ಪ ಲೆಕ್ಕಾಚಾರ ಇಟ್ಕೋತಿದ್ವಿ. ಭವ್ಯ, ಏನು ಯೋಚನೆ ಮಾಡ್ತಿದ್ದೀರಾ? ಆ ಫೀಸ್ ವಿಷಯ ವಿನಯ್ ಭಾವನ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡಿ. ಪಾಪ ಅವ್ರಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ರುಕ್ಕು ಅಕ್ಕನ್ಗಂತೂ ನಿಮ್ಮ ಫ್ಯಾಮಿಲಿ ಹತ್ರ ದುಡ್ಡು ಇಸ್ಕೋಬೇಕು ಅಂತಲೇ ಇರಲಿಲ್ಲ. ಅಷ್ಟರೇ ವಿನಯ್ ಭಾವ ಸೈಲೆಂಟ್ ಆಗಿ ವಿನಯ್ಗ ಥ್ಯಾಂಕ್ಸಾ? ಹಾಂ, ಫೀಸ್ ಕಟ್ಟಿದ್ರಲ್ಲ, ಅದೇ ನಮ್ಮ ದುಡ್ಡು ಸ್ಕ್ಯಾಮ್ ಆಗಿ ಹೊರಟೋಯ್ತಲ್ಲ, ಅವರೇ ಅಲ್ವಾ ಫೀಸ್ ಪೇ ಮಾಡಿದ್ದು. ಅದಕ್ಕೆ ಭವ್ಯ, ಅದು ಕಟ್ಟಿದ್ದು ವಿನಯ್ ಅಲ್ಲ. ಏನು ವಿನಯ್ ಭಾವ ಅಲ್ವಾ? ಅಲ್ಲ, ಕೃಷ್ಣ ಕಟ್ಟಿದ್ದು. ಅವನೇ ನನ್ನ ಹತ್ರ ಬಂದು ಇಮಿಡಿಯೇಟಾಗಿ 25,000 ಹೊಂದಿಸ್ಬೇಕು ಅಂತಿದ್ದ. ಅಷ್ಟೆಲ್ಲ ಹೇಗೆ ಅರೇಂಜ್ ಮಾಡ್ತೀವಿ ಅಂತ ನಾನು ಕೇಳಿದೆ. ಹೇಗೋ ನೋಡ್ಕೋತೀನಿ ಅಂತ ಹೇಳಿ ಹೋಗಿದ್ದ. ಬಟ್ ಆಮೇಲೆ ಗೊತ್ತಾಯ್ತು ಅದೆಲ್ಲ ಹೇಗೆ ಅರೇಂಜ್ ಮಾಡ್ದೆ ಅಂತ. ಅವನ ಹತ್ರ ಒಂದು ಚಿಕ್ಕ ಚೈನ್ ಇತ್ತು. ಅಮ್ಮ ಅವನು ಚಿಕ್ಕವನಿದ್ದಾಗ ಮಾಡಿಸ್ಕೊಟ್ಟಿದ್ದು. ಅದನ್ನು ಅಡ ಇಟ್ಟು 25,000 ಅರೇಂಜ್ ಮಾಡ್ದ. ವಿನಯ್ ಹತ್ರನೂ ಕೇಳಲಿಲ್ಲ. ಆ ಚೈನಿಂದ ಬಂದಿರೋ ದುಡ್ಡು ಅದು ಅವ್ರ ಅಮ್ಮ ಕೊಡ್ಸಿರೋ ಚೈನಾ? ರುಕ್ಕುಗೂ ಹೇಳಿಲ್ಲ. ಮತ್ತೆ ಅವಳೆಲ್ಲ ಗಿಲ್ಟ್ ಫೀಲ್ ಮಾಡ್ಕೋತಾಳೆ ಅಂತ. ವಿನಯ್ ಹತ್ರ ದುಡ್ಡು ಇಸ್ಕೊಂಡ ಅಂತ ತಿಳ್ಕೊಂಡು ಅವಳು ಕೋಪ ಮಾಡ್ಕೊಂಡು ಹೋದ. ಭಯ ಪಡಬೇಡ. ನಿನ್ಗೆ ಏನು ಮಾಡೋಕ್ಕೂ ತೋರಿಸ್ಲಿಲ್ಲ ಅಂದರೆ ನನ್ನ ನಂಬರ್ಗೆ ಒಂದು ಕಾಲ್ ಮಾಡು. ಅಣ್ಣ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನಿದ್ದೀನಿ. ಕೃಷ್ಣ, ನಾವ್ ಅನ್ಕೊಂಡಂಗೆ ಸರ್